ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತೇನೋ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಕೀ ಉತ್ತರಗಳನ್ನ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಅಫಿಷಿಯಲ್ ಆನ್ಸರ್ ಕೀನ ಚೆಕ್ ಮಾಡ್ಬೇಕಂದ್ರೆ ಮೊದಲು ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡ್ಬೇಕಾಗತ್ತೆ. ಏನಂತ ಸರ್ಚ್ ಮಾಡ್ಬೇಕಂದ್ರೆ KSSEB ಅಂತ ಸರ್ಚ್ ಮಾಡ್ಬೇಕಾಗತ್ತೆ. KSSEB ಅಂತ ಸರ್ಚ್ ಮಾಡಿದ ನಂತರ ನೀವು ಸರ್ಚ್ ಬಟನ್ ನ ಕೊಟ್ರೆ ನಿಮ್ಗೆ ಒಂದು ಓಪನ್ ಆಗುತ್ತೆ ವೆಬ್ಸೈಟ್. ಈ ವೆಬ್ಸೈಟ್ ನಲ್ಲಿ ನಿಮ್ಗೆ ಮೊದಲೇ ವೆಬ್ಸೈಟ್ ಆಗಿರುತ್ತೆ ನೋಡಿ, ಕರ್ನಾಟಕ ಸರ್ಕಾರ ಅಂತ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಹಿಯರ್ KSEB ವೆಬ್ಸೈಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಇಲ್ಲಿ ರೀಡ್ ಮೋರ್ ಅಂತ ಒಂದು ರೆಡ್ ಕಲರ್ ಬಟನ್ ಇದೆ. ಈ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಬಹುದು ರಿಗಾರ್ಡಿಂಗ್ ದ ಸಬ್ಮಿಷನ್ ಆಫ್ ಅಬ್ಜೆಕ್ಷನ್ ಆಫ್ ಕೀ ಆನ್ಸರ್ ಆಫ್ ಮಾರ್ಚ್ 2026 ಆದರ್ಶ ವಿದ್ಯಾಲಯ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಇದರಲ್ಲಿ ಇರುತ್ತೆ. ಇದರಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. 22/3/2026 ಭಾನುವಾರದಂದು ನಡೆದ ಪರೀಕ್ಷೆಯ ಒಂದು ಆನ್ಸರ್ ಕೀ ಇದಾಗಿರುತ್ತೆ. ಇದರಲ್ಲಿ ನಾವು ಯಾವ ತರ ನೋಡ್ಬೇಕಂದ್ರೆ ಆಸ್ಲೇಪಣೆಯನ್ನ ಸಲ್ಲಿಸಲು 27ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಈ ಎಲ್ಲಾ ಆಸ್ಲೇಪಣೆಯನ್ನ ಇಮೇಲ್ಗೂ ಕಳಿಸಬಹುದು ಮತ್ತು ಅಂಚೆ ಇಲಾಖೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಆ ಅಡ್ರೆಸ್ ಗೆ ನಾವು ಅಂಚೆ ಮೂಲಕ ಕಳಿಸಬಹುದು, ಅಂದ್ರೆ ಪೋಸ್ಟ್ ಹಾಕ್ಬಹುದು ಅವ್ರಿಗೆ. ಈಗ ನೋಡೋದಾದ್ರೆ ಯಾವ ತರ ನಮ್ಮ ಒಂದು ಆಸ್ಲೇಪಣೆ ಸಲ್ಲಿಕೆ ಒಂದು ಫಾರ್ಮೆಟ್ ಇರುತ್ತೆ ಅನ್ನೋದಾದ್ರೆ ಇಲ್ಲಿ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ಸಂಬಂಧಿಸಿದ 22 ಎಲ್ಲ ಉಪನಿರ್ದೇಶಕರ ಆದೇಶದ ಮೇಲೆ ನಿಮ್ಮ ಅಂಕಗಳು ಚೇಂಜ್ ಆಗುತ್ತೆ. ಇಲ್ಲಿ ನೋಡಬಹುದು ಮಾರ್ಚ್ 2026ರ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಗಳ ಕೀ ಉತ್ತರಗಳ ಆಸ್ಲೇಪಣೆ ಸಲ್ಲಿಕೆ ಒಂದು ಫಾರ್ಮೆಟ್ ಇದೆ ನೋಡಬಹುದು. ಇಲ್ಲಿ ನಿಮ್ಮ ಪರೀಕ್ಷೆ ಹೆಸರು ಇರುತ್ತೆ, ವರ್ಷನ್ ಇರುತ್ತೆ, ಮತ್ತೆ ಕ್ವಶನ್ ಪೇಪರ್ ನಂಬರ್ ಕೂಡ ಇದರಲ್ಲಿ ಹಾಕಿ ನಿಮ್ಮ ಆಯ್ಕೆ ಯಾವುದು ಮತ್ತೆ ಅವ್ರ ಆಯ್ಕೆ ಯಾವುದು, ಕೀ ಉತ್ತರದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದಕ್ಕೆ ಸೂಕ್ತವಾದ ದಾಖಲಾತಿಗಳನ್ನ ನೀಡಿ ನೀವು ಅಂಚೆ ಮೂಲಕ ಅಥವಾ ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಿ ನೋಡಬಹುದು ಆದರ್ಶ ವಿದ್ಯಾಲಯ ಆನ್ಸರ್ ಕೀಗಳು ಯಾವ ತರ ಇರುತ್ತೆ ಅಂದ್ರೆ ವರ್ಷನ್ A, ವರ್ಷನ್ B, ವರ್ಷನ್ C, ವರ್ಷನ್ D ಆನ್ಸರ್ ಕೀಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ಇದರಲ್ಲಿ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, GK ಮತ್ತು ಮ್ಯಾಥ್ಸ್ ಎಲ್ಲ MA ಅಂತ ಇದೆ ನೋಡಿ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳನ್ನ ಕುರಿತು ಇಲ್ಲಿ ನಿಮ್ಮ ಎಲ್ಲಾ ಆನ್ಸರ್ ಗಳನ್ನ ಇದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ನೋಡ್ತಾ ಹೋಗ್ಬೋದು. ವರ್ಷನ್ C ಮತ್ತೆ ವರ್ಷನ್ D ಒಟ್ಟು 4 ವರ್ಷನ್ ಗಳು ಇರೋದ್ರಿಂದ ಈ 4 ವರ್ಷನ್ ಗಳ ಸೂಕ್ತವಾದ ಆನ್ಸರ್ ಗಳು ಯಾವುವು ಅನ್ನೋದನ್ನ ಈ ಒಂದು PDF ನಲ್ಲಿ ಆನ್ಸರ್ ಕೀ ಮುಖಾಂತರ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಬರೆದ ಆನ್ಸರ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆ ಅಂದ್ರೆ ನೀವು ಆಸ್ಲೇಪಣೆಯನ್ನ ಸಲ್ಲಿಸಬಹುದು. 27ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. 27/3/2026 ಕೊನೆಯ ದಿನಾಂಕ ಆಗಿರುತ್ತೆ. ನೀವು ಪೋಸ್ಟ್ ಮುಖಾಂತರ ಈ ಒಂದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ ಅನ್ನ ತುಂಬಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಡೇಟ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ನೀವು ವೆಬ್ಸೈಟ್ ನಲ್ಲಿ ನಾನು ಓಪನ್ ಮಾಡಿರೋದನ್ನ 25/3/2026ರಿಂದ 27/3/2026 ನಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಒಂದು ವಿಡಿಯೋ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸಬರಿದ್ರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.